ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಾಣ ಪ್ರತಿಷ್ಠೆಯ ದಿನ ಸಾರ್ವತ್ರಿಕ ರಜೆ ಘೋಷಣೆಗೆ ಒತ್ತಾಯಿಸಿದ್ದಾರೆ. ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಆಗ್ರಹಿಸಿದ್ದಾರೆ. ಪ್ರಾಣ ಪ್ರತಿಷ್ಠೆಯ ದಿನ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಸಿಎಂಗೆ ಪತ್ರ ಬರೆದು ಯಶ್ಪಾಲ್ ಸುವರ್ಣ ಮನವಿ ಮಾಡಿದ್ದಾರೆ. 500 ವರ್ಷಗಳ ನಂತರ ಮಂದಿರ ನಿರ್ಮಾಣವಾಗ್ತಾ ಇದೆ. ಪ್ರತಿಯೊಬ್ಬ ಹಿಂದೂ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು. ಆ ದಿನ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಶಾಸಕರು. ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ರಾಜ್ಯದ ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಎಲ್ಲ ಕಚೇರಿಗಳಿಗೆ ರಜೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಆಗ್ರಹವನ್ನು ಮಾಡಿ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇದರ ಹಿನ್ನೆಲೆ ಏನು ಮತ್ತು ಅವರ ಆಗ್ರಹ ಏನು ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ. ತಮ್ಮ ಪತ್ರದ ಸಾರಾಂಶ ಏನು ಮತ್ತು ಯಾವ ನಿಟ್ಟಿನಲ್ಲಿ ಈ ಆಗ್ರಹವನ್ನು ಮಾಡಿದ್ದೀರಿ ಅಂತ. ರಾಮ ಜನ್ಮಭೂಮಿ ಹಿಂದೂಗಳ ಒಂದು ಪವಿತ್ರವಾದ ಸ್ಥಳ. ಇವತ್ತು 500 ವರ್ಷದ ಇತಿಹಾಸ ಇರುವ ಆ ರಾಮ ಜನ್ಮಭೂಮಿಗೆ ಮತ್ತೊಮ್ಮೆ ಆ ನೂತನ ಮಂದಿರ ನಿರ್ಮಾಣ ಆಗುವ ಮೂಲಕ ಆ ಪವಿತ್ರ ದಿನದಂದು ನಾವೆಲ್ಲರೂ ಆ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಬೇಕು, ಅದಕ್ಕೆ ಸಾಕ್ಷಿಭೂತರಾಗಬೇಕು. ಈಗಾಗಲೇ ನರೇಂದ್ರ ಮೋದಿಯವರು ಕರೆ ನೀಡಿದ ಪ್ರಕಾರ ನಮ್ಮೆಲ್ಲ ಮಠ ಮಂದಿರ ಭಜನೆ ಮಂದಿರಗಳಲ್ಲಿ ನಾವು ಭಜನೆ ಮೂಲಕ ಧಾರ್ಮಿಕ ಕಾರ್ಯಕ್ರಮ ನಿರತರಾಗಬೇಕು, ಎಲ್ಲರ ಮನೆಯಲ್ಲಿ ಅಲಂಕಾರ ಮಾಡಬೇಕು, ದೀಪಾಲಂಕಾರ ಮಾಡಬೇಕಂತ ಕರೆಯನ್ನು ಕೊಟ್ಟಿದೆ. ಆ ಸಂದರ್ಭದಲ್ಲಿ ಯುವ ಜನತೆ, ಯುವ ಪೀಳಿಗೆಗಳು ಕೂಡ ಆ ವಿಚಾರ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ಸಾಕ್ಷಿಭೂತರಾಗಬೇಕು. ಆ ಬಗ್ಗೆ ನೇರ ಪ್ರಸಾರದ ಮೂಲಕ ಆದರೂ ಅದನ್ನು ಕಂಡುಕೊಳ್ಬೇಕೆಂಬ ಉದ್ದೇಶ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದೆ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಆಲೋಚನೆಗಳೇನು, ಚಿಂತನೆ ಏನು ನಿಮಗೂ ಗೊತ್ತಿದೆ. ಈ ನಿಮ್ಮ ಒತ್ತಾಯವನ್ನು, ನಿಮ್ಮ ಆಗ್ರಹವನ್ನು ಅವರು ಮನ್ನಿಸ್ತಾರೆ ಅಂತ ಅನಿಸ್ತಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೋಡಿ, ಒಬ್ಬ ಶಾಸಕನಾಗಿ ವಿನಂತಿ ಮಾಡೋದು ನನ್ನ ಆದ್ಯ ಕರ್ತವ್ಯ. ಅದನ್ನು ಮೀರಿ ಅವರು ವರ್ತಿಸಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಹಿರಿಯರ ಹತ್ರ ಕೇಳಿಕೊಂಡು ಅದಕ್ಕೆ ಯಾವ ರೀತಿ ನಾವು ಕರೆ ಕೊಡಬೇಕು ಅಂತಿಂತೂ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರಗಳಲ್ಲಿ ನಾವು ಈಗಾಗಲೇ ಜನರಿಗೆ ತಿಳಿಸಿದ್ದೇವೆ. ಎಲ್ಲ ಭಜನೆ ಮಂದಿರ, ಮಠ ಮಂದಿರಲ್ಲಿ ಕಾರ್ಯಕ್ರಮ ಮಾಡಬೇಕಂತ. ಅದೇ ರೀತಿ ನಮ್ಮ ಉಡುಪಿಯಲ್ಲಿ ಇಡೀ ದೀಪಾಲಂಕಾರದ ಮೂಲಕ ಸಂಭ್ರಮಾಚರಣೆ ಮಾಡ್ತೇವೆ. ಇನ್ನೊಂದೆಡೆ ಏನಂದರೆ, ಇನ್ನೊಂದು ಹೆಮ್ಮೆ ಏನಂದರೆ ಅಲ್ಲಿ ರಾಷ್ಟ್ರ ಪ್ರಧಾನಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನೊಂದು ನಮ್ಮ ಅಷ್ಟಮಠದ ಯತಿಗಳು, ನಮ್ಮ ಗುರುಗಳು, ಮಾರ್ಗದರ್ಶಕರು ಅವರು ಕೂಡ ಅದರ ಒಂದು ಭಾಗವಾಗಿದ್ದುಕೊಂಡು ಎಲ್ಲ ಧಾರ್ಮಿಕ ವಿಧಿವಿಧಾನ ಮಾಡೋ ಸಂದರ್ಭದಲ್ಲಿ ಉಡುಪಿಗೂ ಅಯೋಧ್ಯೆಗೂ ಭಾಳ ಹತ್ತಿರ ಮಾಡಿದಂತಾಗಿದೆ. ಆ ಸಂದರ್ಭದಲ್ಲಿ ಉಡುಪಿಯಲ್ಲಂತೂ ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ವೇಳೆ ಸರ್ಕಾರ ರಜೆ ಘೋಷಣೆ ಮಾಡದಿದ್ದರೆ ಕರೆ ಕೊಟ್ಟು ಎಲ್ಲ ಯುವಕರನ್ನು, ಯುವತಿಯರನ್ನು, ವಿದ್ಯಾರ್ಥಿಗಳನ್ನು ಆ ಕಾರ್ಯಕ್ರಮ ತೊಡಗಿಸುವಂಥ ಕೆಲಸ ನಾವು ಮಾಡ್ತೇವೆ. ಇವತ್ತೇನಾಗಿದೆ ನೀವು ನೋಡಿದ್ದೀರಿ, ಈಗ ಹುಬ್ಬಳ್ಳಿಯಲ್ಲಿ ಗಮನಿಸಿದರೆ ಆ ಹಳೆಯ ಕೇಸುಗಳನ್ನು ರಿಓಪನ್ ಮಾಡಿ ಅರೆಸ್ಟ್ ಮಾಡೋದು ಮತ್ತು ವಿಶೇಷ ತಂಡ ರಚಿಸಿ ಮತ್ತೆ ಹುಡುಕಾಟ ಎಲ್ಲ ಆರಂಭಿಸಿದ್ದಾರೆ. ಈ ಸರ್ಕಾರದಿಂದ ನಿರೀಕ್ಷೆ ಇದೆಯಾ ನಿಮಗೆ ಅಂತ ನಮ್ಮ ಪ್ರಶ್ನೆ. ಈಗಾಗಲೇ ರಾಜ್ಯ ಸರ್ಕಾರ ಕಳೆದ 6 ತಿಂಗಳಿಂದ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡ್ತದೆ. ಏಕೆಂದರೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಉಂಟು. ಅವರ ರೌಡಿ ಶೀಟರ್ ಹಾಕಿ ಗಡಿಪಾರು ಮಾಡೋದು. ಆದರೆ 31 ವರ್ಷದ ಹಿಂದಿನ ಕೇಸ್ಗಳನ್ನು ಮತ್ತೆ ಓಪನ್ ಮಾಡಿ ಈ ರೀತಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಸರಿಯಲ್ಲ. ಅವರು ಕೇವಲ ಅಲ್ಪಸಂಖ್ಯಾತರ ಓಟಿಗೆ, ಓಲೈಕೆಗಾಗಿ ಆ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ಸಿದ್ದರಾಮಯ್ಯನವರ ಮನೆಯವರು ಭಾಳಷ್ಟು ಧಾರ್ಮಿಕ ನಂಬಿಕೆಯಲ್ಲಿ ಇದ್ದವರು. ಕೃಷ್ಣ ಮಠ ಇರ್ಬೋದು, ಬೇರೆ ಬೇರೆ ಮಠ ಮಂದಿರಗಳಿಗೆ ಭೇಟಿ ಕೊಡ್ತಾರೆ, ಪೂಜೆ ಕಾರ್ಯಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೀಗ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವರಿಗೆ ದೇವರ ಅನುಗ್ರಹ ಪ್ರಾಪ್ತಿಯಾದರೆ ಅವರ ನಿವೃತ್ತಿ ಜೀವನ ಸುಖಮಯ ಆಗಿರ್ಬೋದು. ಒಂದು ವೇಳೆ ಅವರು ಈ ರೀತಿಯ ಹಿಂದೂಗಳ ಭಾವನೆಗಳಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಿದರೆ ಅದರ ಪರಿಣಾಮ ನೆಟ್ಟವಾಗಿರುವುದಿಲ್ಲ. ಅದಷ್ಟರಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ, ಎಚ್ಚರಿಕೆಯನ್ನು ಕೊಡ್ತೀನಿ. ಹಿಂದೂಗಳ ಭಾವನೆ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಯಾವುದೇ ರೀತಿಯ ಸುಳ್ಳು ಪ್ರಕರಣ ಮತ್ತೆ ರಿಓಪನ್ ಮಾಡಿ ಅವರಿಗೆ ಅನ್ಯಾಯ ಮಾಡಿದಾಗ ಖಂಡಿತವಾಗಿ ಹಿಂದೂ ಸಮಾಜ ಸುಮ್ಮನಿರುವುದಿಲ್ಲ. ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇದು ಯಶ್ಪಾಲ್ ಸುವರ್ಣ ಅವರು ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.